ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾನಿವಾಗ ಹೋಗ್ತಾ ಇರೋದು ಬಂದುಬಿಟ್ಟು ಬೀದರ್ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ಕೆನರಾ ಬ್ಯಾಂಕ್ ವಿಸಿಟ್ ಮಾಡಿಬಿಟ್ಟು, ಸೊ ಅಲ್ಲಿ RP45 ಅಂತ ಪ್ರಿಂಟಿಂಗ್ ಮೆಷಿನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಸಿಗೋಣ. ಸೊ ಫೈನಲಿ ನೀವು ಇವಾಗ ನೋಡ್ತಾ ಇರೋ ಬಾಕ್ಸ್ ಬಂದುಬಿಟ್ಟು TVS RP45 ಕ್ಯಾಶ್ ರಿಸಿಪ್ಟ್ ಪ್ರಿಂಟರ್ ಅಂತ ಮಷಿನ್ ಇದೆ. ಇದು ನಾನಿವಾಗ ತುಂಬ ಬ್ರ್ಯಾಂಚಲ್ಲೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಫೈನಲ್ ಆಗಿ ಇವಾಗ ಬೀದರಲ್ಲಿ ಇನ್ಸ್ಟಾಲ್ ಮಾಡೋಕ್ಕಂತ ಬಂದಿದ್ದೀನಿ. ಸೊ ಬಾಕ್ಸಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ, ಬನ್ನಿ ಇನ್ಸ್ಟಾಲ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಾಗಲೇ ಸ್ಟಾರ್ಟಿಂಗಲ್ಲಿದೆ ನೋಡಿ, ಇವಾಗ ಮ್ಯಾನ್ಯುವಲ್ ವೋಚರ್ ಇದೆ ಇವು. ಸೊ ಇದನ್ನು ಸೈಡಿಗೆ ಇಡೋಣ. ಅದಾದ ನಂತರ ಏನಿದೆ ನೋಡೋಣ. ಕಾರ್ಟೇಜ್ ಇದೆ ನೋಡಿ, ಇದನ್ನು ಕಾರ್ಟೇಜು. ಸೊ 2 ಕಾರ್ಟೇಜ್ ಕೊಟ್ಟಿದ್ದಾನೆ, ಮತ್ತು ಪವರ್ ಕೇಬಲ್ ಕೊಟ್ಟಿದ್ದಾನೆ. ಸೊ ಹಂಗೆ ನೋಡಬೇಕಾದ್ರೆ USB ಕೇಬಲ್ ಇದೆ, ಮತ್ತು ಪೇಪರ್ ರೋಲ್ ಇದೆ. ಟೋಟಲ್ 6 ಪೇಪರ್ ರೋಲ್ ಕೊಟ್ಟಿದ್ದಾನೆ. ಇದರಲ್ಲಿ ಒಳಗಡೆ ಇದೆ ನೋಡಿ ಇವಾಗ. ಸೊ ಈ ಮಷಿನ್ ಬಂದುಬಿಟ್ಟು TVS ಕಂಪ್ನಿಯದವ್ರದ್ದಿದೆ ನೋಡಿ, TVS RP45 ಅಂತ ಕ್ಯಾಶ್ ರಿಸಿಪ್ಟ್ ಪ್ರಿಂಟರ್ ಇದೆ ಇದು. ಇವುಗಳನ್ನೆಲ್ಲ ಬಾಕ್ಸಲ್ಲಿ ಹಾಕ್ಬಿಟ್ಟು ಸೈಟಿಗೆ ಇಟ್ಬಿಟ್ಟು ಮಷಿನ್ನ ಇನ್ಸ್ಟಾಲ್ ಮಾಡೋಣ, ಬನ್ನಿ. ಅದಾದ ನಂತರ ಇದನ್ನು ಓಪನ್ ಮಾಡಿಕೊಂಡು ಸೈಡಿಗೆ ಪ್ರೆಸ್ ಮಾಡೋಂಥ ಥರ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಪ್ರೆಸ್ ಮಾಡಿದರೆ ಇದನ್ನು ಓಪನ್ ಆಗುತ್ತೆ. ಇದರಲ್ಲಿರ್ತಕ್ಕಂಥ ಸೇಫ್ಟಿಗೋಸ್ಕರ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಸೈಡಲ್ಲಿರ್ತಕ್ಕಂಥ ರಬ್ಬರನ್ನು ರಿಮೂವ್ ಮಾಡಿಬಿಟ್ಟು ಇವಾಗ ಇದರಲ್ಲಿ ರೋಲ್ ಏನಿದೆ ಅಲ್ಲ, ಕೊಟ್ಟಿರ್ತಕ್ಕಂಥ ಈ ರೋಲ್ನ ತೊಗೊಂಡ್ಬಿಟ್ಟು ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಈ ಪ್ಲೇಸ್ಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಸೈಡಲ್ಲಿ ಕೊಟ್ಟಿರ್ತಕ್ಕಂಥ ಈ ಕ್ಲಿಪ್ನ ಮುಂದ್ಗಡೆ ಸರಿಸ್ಬಿಟ್ಟು, ಸೊ ಮಟ್ಟಿಗೆ ಅದರ ಅಡ್ಜಸ್ಟ್ ಆಗುವಂತೆ ಫಿಕ್ಸ್ ಮಾಡಿಕೊಂಡು, ಇದು ಕಾರ್ಟೇಜ್ದೇನಿದೆ ಅಲ್ವಾ, ಸೊ ಇದರದ್ದು ಡೌನ್ ಸೈಡಿಂದ ಪೇಪರ್ ರೋಲ್ ಏನಿದೆ ಅದನ್ನು ರೊಟೇಟ್ ಮಾಡಿಬಿಟ್ಟು, ಸೊ ಪೇಪರ್ ರೋಲ್ ಮೇಲ್ಗಡೆ ಬರೋ ಥರ ಮಾಡ್ಕೊಳ್ಬೇಕು ನಾವು. ಇವಾಗ ಬರ್ತಾಯಿದೆ ನೋಡಿ, ಅದೇ ಥರ ಸ್ವಲ್ಪ ಜಾಸ್ತಿನೇ ರೋಲ್ ಹೊರಗಡೆ ಬರೋ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ಏನಿದೆ ಅಲ್ವಾ, ಸೊ ಇದನ್ನು ಕಾರ್ಟೇಜ್ ತೊಗೊಂಡ್ಬಿಟ್ಟು ಓಪನ್ ಮಾಡಿಕೊಂಡು ಇವಾಗ 2 ಸೈಡು 2 ರಬ್ಬರ್ ಕೊಟ್ಟಿದ್ದಾನೆ. ಸೊ ಅದನ್ನು ರಬ್ಬರ್ ರಿಮೂವ್ ಮಾಡಿಬಿಟ್ಟು, 2 ಸೈಡ್ ಇದೆ ನೋಡಿ, 2 ಸೈಡ್ ಇರ್ತಕ್ಕಂಥ ರಬ್ಬರ್ನ ರಿಮೂವ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ವೈಟ್ ಕಲರ್ ಪಿನ್ ಏನಿದೆಯಲ್ಲ ಇದನ್ನು ಆ ಹೋಲಲ್ಲಿ ಕರೆಕ್ಟಾಗಿ ಇನ್ಸ್ಟಾಲ್ ಆಗೋ ಥರ ಫಿಕ್ಸ್ ಮಾಡಿಕೊಳ್ಬೇಕು ನಾವು. ಇವಾಗ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಇವಾಗ ಇದನ್ನು ಬಂದುಬಿಟ್ಟು ಈ ವೈಟ್ನ ಕ್ಲಿಪ್ಪಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಪ್ರೆಸ್ನ ಮಾಡಿದರೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ ನೋಡಿ ಇವಾಗ. ಸೊ ಈ ರಿಬ್ಬನ್ನ ಇವಾಗ ಟೈಟ್ ಮಾಡ್ಕೊಳ್ಬೇಕಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲಿಪ್ ಏನಿದೆಯಲ್ಲ ನೋಡಿ, ಇದು ಮೇಲ್ಗಡೆ ಕ್ಲಿಪ್ ಥರ ಕಾಣಿಸ್ತಾ ಇದೆ ನೋಡಿ, ಅದನ್ನು ಸ್ವಲ್ಪ ರೈಟ್ ಸೈಡ್ ರೊಟೇಟ್ ಮಾಡಿದರೆ ಸೊ ಇಲ್ಲಿ ಕಾಣ್ತಿರ್ತಕ್ಕಂಥ ರಿಬ್ಬನ್ನ ಟೈಟ್ ಆಗುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಫಿಕ್ಸ್ ಆಯಿತು. ಇವಾಗ ಒಂದು ಸರಿ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ಕವರ್ನ ರಿಮೂವ್ ಮಾಡೋಣ. ಏನಕ್ಕಪ್ಪ ಅಂತಂದರೆ ಅಲ್ಲಿ ಒಳಗಡೆಯಿಂದ ರಿಸಿಪ್ಟ್ ಬರಬೇಕಾದ್ರೆ ಆ ಕವರ್ನ ತಡೆಯುತ್ತೆ, ಅದ್ರಗೋಸ್ಕರ ಅದನ್ನು ಕವರ್ ರಿಮೂವ್ ಮಾಡಿದರೆ ಈಸಿಯಾಗಿ ಆರಾಮಾಗಿ ಬರುತ್ತೆ. ಸೊ ಹಾಗಾಗಿ ಈ ಕವರ್ನ ರಿಮೂವ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡೋಣ. ಇವಾಗ ಅಲ್ಲಿರ್ತಕ್ಕಂಥ ಒಳಗಡೆ ಇರೋವಂಥ ರೋಲ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಲೇಸಿಂದ ಆಚೆ ತೊಗೊಳ್ಳೋಣ. ಫೈನಲಿ ಇವಾಗ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆ ನೋಡಿ. ಇವಾಗ ಪವರ್ ಕೇಬಲ್ನ ತೊಗೊಂಡ್ಬಿಟ್ಟು, ಸೊ ಬ್ಯಾಕ್ ಸೈಡ್ ಏನಿದೆ ನೋಡಿ, ಇವಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಪೋರ್ಟ್ನ ಈ ಪವರ್ ಕೇಬಲ್ನ ಅವನು ಕೊಟ್ಟಿರ್ತಕ್ಕಂಥ ಪವರ್ ಸ್ವಿಚ್ ಏನಿದೆಯಲ್ಲ ಈ ಪ್ಲೇಸ್ಗೆ ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಪ್ರೆಸ್ ಮಾಡಬೇಕಾಗತ್ತೆ, ಯಾಕಂತಂದರೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗೋದಿಲ್ಲ, ಇಲ್ಲಾಂತಂದರೆ ಪವರ್ ಸಪ್ಲೈ ಬರೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಸ್ವಲ್ಪ ಪ್ರೆಸ್ ಮಾಡಿದರೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಇವಾಗ ಈ USB ಕೇಬಲ್ ನೋಡ್ತಾ ಇದ್ದೀರಾ ನೋಡಿ, ಇದನ್ನು ಬಂದುಬಿಟ್ಟು ಈ ಪ್ಲೇಸ್ಗೆ ಇನ್ಸ್ಟಾಲ್ ಮಾಡಬೇಕು. ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಅದು USB ಕೇಬಲ್ ಏನಿದೆಯಲ್ಲ ಕರೆಕ್ಟಾಗಿ ಇನ್ಸ್ಟಾಲ್ ಆಗೋದಿಲ್ಲ. ಸೊ ಪ್ರಾಪರಾಗಿ ಒಂದು ಸರಿ ಚೆಕ್ ಮಾಡಿಬಿಟ್ಟು, ಸೊ ಇವಾಗ ಪವರ್ ಕನೆಕ್ಷನ್ ಕೊಡೋಣ, ಬನ್ನಿ. ಪವರ್ ಸಪ್ಲೈ ಕೊಟ್ಟಿದ್ದ ನಂತರ ಇವಾಗ ಇಲ್ಲಿ ನೀವು ನೋಡಬೇಕಾದ್ರೆ ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ, ಅದನ್ನು ಆನ್ ಮಾಡಿದರೆ LED ಈಗ ಶೋ ಆಗ್ತಾಯಿದೆ ನೋಡಿ.
ಇವಾಗ ಈ ಯು ಎಸ್ ಬಿ ಕೇಬಲ್ ಏನಿದೆ ಅಲ್ಲ, ಇದನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡಿಬಿಟ್ಟು ಕಾನ್ಫಿಗರೇಷನ್ ಮಾಡೋಣ ಬನ್ನಿ. ಇವಾಗ ಇದರಲ್ಲಿ ಸರ್ಚ್ ಬಾಕ್ಸಲ್ಲಿ ಬಂದುಬಿಟ್ಟು IP ಹಾಕ್ಬಿಟ್ಟು, ಸೊ ನಾವಿವಾಗ ಲಾಗಿನ್ ಮಾಡಿದರೆ ಕಾನ್ಫಿಗ್ರೇಷನ್ ಮಾಡಿದ ತಕ್ಷಣವೇ ಸೊ ನಮ್ಮ ವರ್ಕ್ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.